ಸಂಜೆವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಕನ್ನಡ ಕಿರುತೆರೆ ಅಂದ್ರೇನೆ ಹಾಗೆ ಸಾಕಷ್ಟು ಗಾಸಿಪ್ಗಳು ಇದ್ದೇ ಇರುತ್ತೆ. ಅದರ ಜೊತೆಗೆ ಸಿನಿಮಾ ಅಥವಾ ಸೀರಿಯಲ್ ನಟ ನಟಿಯರು ಅವೆಲ್ಲವನ್ನೂ ಕೂಡ ಕೇಳಿಸಿಕೊಂಡು ಜೀವನವನ್ನ ನಡೆಸಲೇಬೇಕಾಗುತ್ತೆ. ಹೀಗೆ ಹಲವಾರು ನಟ ನಟಿಯರು ಡಿವೋರ್ಸ್ ಆಗಿದ್ದು ಕೂಡ ಇದೆ. ಕನ್ನಡ ಚಿತ್ರರಂಗದಲ್ಲಿ ಡಿವೋರ್ಸ್ ಕಥೆಗಳು ಹೊಸದೇನಲ್ಲ. ಇವತ್ತು ಈ ಒಂದು ವಿಡಿಯೋದಲ್ಲಿ ಮಾಸ್ಟರ್ ಆನಂದ್ ಹಾಗೂ ಯಶಸ್ವಿನಿ ಅವರ ಬಗ್ಗೆ ಒಂದಿಷ್ಟು ವದಂತಿಗಳು ಹರಿದಾಡ್ತಾ ಇದ್ವು. ಇದರ ಬಗ್ಗೆ ಒಂದು ಚಿಕ್ಕ ವಿಡಿಯೋದ ಮುಖಾಂತರ ನಿಮಗೆ ವಿಷಯಗಳನ್ನ ತಿಳಿಸ್ತಾ ಬರ್ತೀನಿ. ಕೆಲವೊಂದು ಜೋಡಿಗಳ ವಿಚಾರವಾಗಿ ವಿಚ್ಛೇದನದ ಕುರಿತಾಗಿ ಬರುವಂತಹ ಮಾಹಿತಿಗಳು ಆರಂಭದಲ್ಲಿ ರೂಮರ್ಸ್ ಆಗಿಯೇ ಇರುತ್ತೆ, ಬಳಿಕ ಕೆಲವೊಂದ್ಸಲ ನಿಜವಾಗುತ್ತೆ. ಅಂಥದೇ ಒಂದು ಘಟನೆ ನಟ ಮಾಸ್ಟರ್ ಆನಂದ್ ಹಾಗೂ ಅವರ ಫ್ಯಾಮಿಲಿಯ ವಿಚಾರವಾಗಿ ಕೂಡ ಕೇಳಿ ಬಂದಿದೆ. ಮಾಸ್ಟರ್ ಆನಂದ್ ಫ್ಯಾಮಿಲಿಯ ವಿಚಾರವಾಗಿ ಕಾಮೆಂಟ್ ಮಾಡಿದಂತಹ ಒಬ್ಬರು ಮಹಿಳೆಯ ಬಗ್ಗೆ ಮಾಸ್ಟರ್ ಆನಂದ್ ಅವರ ಪತ್ನಿ ಯಶಸ್ವಿನಿ ಅವರು ಕ್ಲಾಸ್ ತಗೊಂಡಿದ್ದಾರೆ. ಅವರು ಕೆಟ್ಟದಾಗಿ ಕಮೆಂಟ್ ಮಾಡಿರುವ ಒಂದು ವಿಚಾರವಾಗಿ ಅಂದರೆ ಡಿವೋರ್ಸ್ ವಿಚಾರವಾಗಿ ಒಂದು ಕಮೆಂಟ್ ಅನ್ನ ಮಾಡಿರ್ತಾರೆ. ಈ ಒಂದು ಕಮೆಂಟ್ಗೆ ಯಶಸ್ವಿನಿ ಅವರು ಆ ಒಂದು ಕಮೆಂಟ್ ಬಾಕ್ಸ್ ನಲ್ಲಿಯೇ ಸಿಕ್ಕಾಪಟ್ಟೆ ಕ್ಲಾಸ್ ತಗೊಂಡ್ಬಿಟ್ಟಿದ್ದಾರೆ. ಆ ಮೂಲಕ ವಿಚ್ಛೇದನದ ಸುದ್ದಿ ಕೇವಲ ವದಂತಿ ಅಂತ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಹಾಗೆ ಅವರ ವೈಫ್ಗಳು ಕೂಡ ಅಷ್ಟೇ ಮಾಡರ್ನ್ ಆಗಿ ಬಟ್ಟೆಗಳನ್ನು ಧರಿಸಿ ಫೋಟೋ ಶೂಟ್ ಮಾಡಿಸೋದಿರ್ಬೋದು ಅಥವಾ ವಿಡಿಯೋಗಳನ್ನು ಶೂಟ್ ಮಾಡೋದಿರ್ಬೋದು, ಎಲ್ಲವನ್ನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾನೆ ಇರ್ತಾರೆ. ಇನ್ನು ಇತ್ತೀಚೆಗಷ್ಟೇ ಕಪ್ಪು ಬಣ್ಣದ ಚಿಕ್ಕ ಶಾರ್ಟ್ ಹಾಗೂ ನೀಲಿ ಬಣ್ಣದ ಟಾಪ್ ಅನ್ನ ತೊಟ್ಟು ಈ ಹಾರ್ಟ್ಗೆ ಏನಾಗಿದೆ ಅನ್ನೋ ಹಾಡಿಗೆ ಮಾದಕವಾಗಿ ಡಾನ್ಸ್ ಮಾಡಿದ್ದರು ಯಶಸ್ವಿನಿ ಅವರು. ಇದಕ್ಕೆ ಸಾಕಷ್ಟು ಕಾಮೆಂಟ್ಗಳು ಕೂಡ ಬಂದಿತ್ತು. ಒಂದು ಕಾಮೆಂಟ್ನಲ್ಲಿ ಮಹಿಳೆಯೊಬ್ಬಳು ಶೀಘ್ರದಲ್ಲಿಯೇ ಇನ್ನೊಂದು ಡಿವೋರ್ಸ್ ಆಗಲಿದೆ ಅಂತ ಬರೆದುಬಿಟ್ಟಿದ್ಲು. ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವ ಯಶಸ್ವಿನಿ ಅವರು, ಅದು ಎಂದಿಗೂ ಸಾಧ್ಯವಿಲ್ಲ. ನಾನು ನನ್ನ ಮಕ್ಕಳಿಗಿಂತಲೂ ಜಾಸ್ತಿಯಾಗಿ ನನ್ನ ಗಂಡನನ್ನ ಪ್ರೀತಿಸುತ್ತೇನೆ. ಇಂತಹದನ್ನ ದಯವಿಟ್ಟು ಹೇಳ್ಬೇಡಿ ಮತ್ತು ಇಲ್ಲ ಸಲ್ಲದನ್ನ ರೂಮರ್ಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ನಂತರ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ತಾವು ಪತಿ ಆನಂದ್ ಅವರೊಂದಿಗೆ ಇರುವಂತಹ ಹಳೆಯ ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಈ ಒಂದು ಫೋಟೋವನ್ನ ನೋಡಿ ಕಣ್ಣೀರು ಬಂತು ಅಂತ ಕ್ಯಾಪ್ಷನ್ ಅನ್ನ ಕೂಡ ಬರೆದುಕೊಂಡಿದ್ದಾರೆ. ಇನ್ನು ಈ ಒಂದು ಕಾಮೆಂಟ್ಗೆ ಪ್ರತಿಕ್ರಿಯೆ ನೀಡಿರುವ ಹಲವಾರು ಜನ ಯಶಸ್ವಿನಿ ಆನಂದ್ ಅವರ ಮಾತನ್ನ ಮೆಚ್ಚಿದ್ದಾರೆ. ಇಂದು ಹೇಗಾಗಿದೆ ಅಂದ್ರೆ, ಮದುವೆಯಾದ ಯುವತಿಯೊಬ್ಬಳು ಮಾಡರ್ನ್ ಬಟ್ಟೆಯನ್ನ ಧರಿಸಿ ಒಂದಿಷ್ಟು ಸಾಂಗ್ ಅನ್ನ ಹಾಕಿ ಡ್ಯಾನ್ಸ್ ಮಾಡಿದ್ರೆ ಅಥವಾ ಏನೋ ಒಂದು ಮಾಡರ್ನ್ ಆಗಿ ಕಾಣಿಸ್ಕೊಂಡ್ರೆ ಡಿವೋರ್ಸ್ ಆಗೋದು ಪಕ್ಕ ಅನ್ನುವಂತಹ ಮಾತು ಕೂಡ ಒಂದಿಷ್ಟು ಕೇಳಿ ಬರುತ್ತೆ. ಕೆಟ್ಟ ಕಮೆಂಟ್ಗಳು ಮಾಡ್ತಾರೆ, ಅದಕ್ಕೆ ಇವೆಲ್ಲವನ್ನ ಕೂಡ ಸಹಿಸ್ಕೊಂಡಿರ್ತಾರೆ ಎಷ್ಟೋ ಸ್ಟಾರ್ ನಟ ನಟಿಯರು ಅನ್ನುವಂಥದ್ದು. ಇನ್ನು ಈ ಹಿಂದೆ ಇದಕ್ಕೆ ಉದಾಹರಣೆ ಎನ್ನುವಂತೆ ಕಿರಿಕ್ ಕೀರ್ತಿ, ಜಯಶ್ರೀ ಆರಾಧ್ಯ, ಪವಿ ಪೂವಪ್ಪ, ಚಂದನ್ ಶೆಟ್ಟಿ, ನಿವೇದಿತಾ ಗೌಡ ಇವರೆಲ್ಲರೂ ಕೂಡ ಒಂದು ಎಕ್ಸಾಂಪಲ್ ಆಗ್ತಾರೆ. ಇನ್ನು ನಮ್ಮ ಕಣ್ಣ ಮುಂದೆ ಹೀಗೆ ಸಾಕಷ್ಟು ಜನರ ಹೆಸರಿದೆ. ಎಲ್ಲರೂ ಕೂಡ ಮೊದಲು ಡಿವೋರ್ಸ್ ಆಗಲ್ಲ ಅನ್ನುವಂಥವ್ರು ಇದ್ದವರು ಅದಾದ ಬಳಿಕ ಡಿವೋರ್ಸ್ ಅಲ್ಲಿ ಬಂದು ಸಂಬಂಧಗಳು ಎಂಡ್ ಆಗಿರುವಂಥದ್ದು ಕೂಡ ನಾವು ಗಮನಿಸ್ಬೋದು. ಹೀಗೆ ಸಾಕಷ್ಟು ಗಾಸಿಪ್ಗಳು ಚಿತ್ರರಂಗದಲ್ಲಿ ನಡೀತಾನೆ ಇರುತ್ತೆ. ಎಲ್ಲವನ್ನೂ ಕೂಡ ಗಮನಿಸ್ಕೊಂಡು ನೆಟ್ಟಿಗರು ಕೂಡ ಇರ್ತಾರೆ, ನೆಟ್ಟಿಗರು ಕಾಮೆಂಟ್ಗಳನ್ನು ಕೂಡ ಮಾಡ್ತಾರೆ. ಹಾಗೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಮುಕ್ತವಾಗಿ ತಿಳಿಸಬಹುದು. ಧನ್ಯವಾದಗಳು.